ನೋಡಿ ಗೈಸ್, ಇವಾಗ PPFಗೆ ಎಲ್ಲ ರಬ್ಬಿಂಗ್ ಎಲ್ಲ ಆಗಿ ಇವಾಗ ವಾಷಿಂಗ್ ಮಾಡ್ತಾ ಇದ್ದಾರೆ. ವಾಷಿಂಗ್ ಆಗಿದ್ದೇನೆ ಸ್ಟುಡಿಯೋ ಒಳಗಡೆ ಹಾಕ್ಕೊಂಡು PPFನ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಗೈಸ್, ನಮ್ಮ ಅರ್ಜುನ ರೆಡಿ ಆಗಿದ್ದಾನೆ. ಇವಾಗ ನಂಬರ್ ಪ್ಲೇಟ್ ಫಿಟ್ಟಿಂಗ್ ಮಾಡಿಸ್ಕೊಂಡು ಇವಾಗ ತಗೊಂಡು ಹೋಗ್ತಾ ಇರೋದಷ್ಟೇ. ನೋಡಿ ಶೈನಿಂಗ್ ಹೆಂಗೆ ಬರ್ತಾಯಿದೆ. ಮೊದಲಿಗಿಂತ ಇವಾಗ 10% ಎಕ್ಸ್ಟ್ರಾ ಆಗಿದೆ. ಇವಾಗ PPF ಆಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಕಟ್ಟಿಂಗ್ಸು, ಎಡ್ಜಸ್ ಎಲ್ಲ ನೋಡಿ ಇಲ್ಲಿ ನೋಡಿ, ಶೈನಿಂಗ್ ನೋಡಿ. ಬಟ್ ಎಡ್ಜಸ್ ಇದು ನೋಡಿ, ಇಲ್ಲಿ ಎಲ್ಲಿ ಒಂಚೂರು PPF ಆಗಿದೆ ಅಂತಲೇ ಗೊತ್ತಾಗಲ್ಲ ನನಗೆ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ ಕಂಪ್ಲೀಟು. ಇದು ಡೋರ್ಸು, ಟಾಪು, ಕ್ವಾರ್ಟರ್ ಪ್ಯಾನಲ್ಲು, ಆಮೇಲೆ ಹಿಂದೆಗಡೆ ಇದು ಬ್ಲ್ಯಾಕ್ ಪಾರ್ಟು, ಡಿಕ್ಕಿ, ಬಂಪರು, ಈ ಸೈಡ್ ಕ್ವಾರ್ಟರ್ ಪ್ಯಾನಲ್ ಆಗಿದೆ. ಆಮೇಲೆ ಡೋರ್ಸು ಕಂಪ್ಲೀಟ್ ಗಾಡಿನೇ ಪ್ರೊಟೆಕ್ಟ್ ಆಗಿದೆ ಇವಾಗ. PPF ವೆಲಾಸ್ PPF. ಆಮೇಲೆ ಇದು ಮಿರರು ಆಗಿದೆ ನೋಡಿ ಗೈಸ್. ಶೈನ್ ಹೆಂಗಿದೆ ನೋಡಿ, ಚೆಕ್ ಮಾಡಿ. ಮಸ್ತ್ ಶೈನ್ ಬರ್ತಿದೆ ಮಾತ್ರ, ಒಳ್ಳೆ ಶೈನು. ಥ್ಯಾಂಕ್ಸ್ ಟು ಕದ್ರಿ ವಾಹನ್ ಮೋಟಾರ್ ಕಂಪನಿ. ಫಸ್ಟು ಪಂಚರ್ ಗೈಸ್. ನೋಡಿ ಇಲ್ಲಿ ಮೊಳೆ ಚುಚ್ಚಿದೆ. ಇವಾಗ ಇದನ್ನು ಮಶ್ರೂಮ್ ಪಂಚರ್ ಮಾಡಿಸ್ತಾ ಇದ್ದೀನಿ, ಯಾಕಂದರೆ ಹೊಸದಲ್ವ ಟಯರು. ಅದಕ್ಕೆ ನಾರ್ಮಲ್ ಪಂಚರ್ ಹಾಕಿಸ್ಬೋದು, ಬಟ್ ಹೊಸದಲ್ವ, ಅದಕ್ಕೆ ಮಶ್ರೂಮ್ ಪಂಚರ್ ಮಾಡಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನಮ್ಮ ಅರ್ಜುನ ಹೆಂಗೆ ಇವಾಗ ತಾನೇ ಜಸ್ಟ್ PPF ಆಗಿದೆ. PPFಲ್ಲೇ ನಾನು ನೋಡ್ಕೊಂಡಿದ್ದು ಟಯರು ನಿಂತಿದ್ದಾಗ. PPF ಒಳ್ಳೆ ಶೈನಿಂಗ್ ಬಂದಿದೆ ಗೈಸ್, ನೆಕ್ಸ್ಟ್ ಲೆವೆಲ್ ಬಂದಿದೆ PPF. ನಮಸ್ಕಾರ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ DDY ಬ್ರದರ್ಸ್. ಇವತ್ತಿನ ವೀಡಿಯೋ ಏನಂದರೆ, ನಮ್ಮ ಅರ್ಜುನನ ಫಸ್ಟ್ ಸರ್ವಿಸ್ ಬಿಡ್ತಾ ಇದ್ದೀವಿ. ಆಲ್ರೆಡಿ ಇಲ್ಲಿ ನೋಡಿ 1300 ಕಿಲೋಮೀಟರ್ಸ್ ಆಗಿದೆ. ಒಂದು ನಿಮಿಷ ಫೋಕಸ್ ಆಗು. 1300 ಕಿಲೋಮೀಟರ್ಸ್ ಆಗಿದೆ. ಸಾಟರ್ಡೆ ಬಂದು PPF ಆಗಿ ನಮ್ಮ ಅರ್ಜುನ ಆಮೇಲಿಂದ ಟ್ರಿಪ್ಗೆ ಹೋಗಿದ್ವಿ. ಎಲ್ಲಿಗೆ ಅಂದರೆ ಮೈಲಾರಲಿಂಗೇಶ್ವರ ಸ್ವಾಮಿಗೆ. ಅಲ್ಲಿಂದ ಬರೋ ಆಲ್ರೆಡಿ ಅಂದರೆ ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಹೋಗಿದ್ವಿ, ತಮಿಳ್ನಾಡಿಗೆ ಹೋಗಿದ್ವಿ, ತಿರುವಣ್ಣಾಮಲೈಗೆ. ಆವಾಗ ಆ ಟ್ರಿಪ್ಪಲ್ಲಿ ನಮಗೆ 600 ಚೇಂಜ್ ಏನೋ ಓಡೋಮೀಟರ್ ಓಡಿತ್ತು. ಈ ಟ್ರಿಪ್ಪು ಅರೌಂಡ್ 7. ಮೊನ್ನೆ ಶೋರೂಮ್ ಅವ್ರಿಗೆ ಫೋನ್ ಮಾಡಿ ನಾನು ಕೇಳಿದ್ದೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ಅದು ಟ್ರಿಪ್ ಮುಗಿಸ್ಕೊಂಡು ಬಂದು ಇವಾಗ ಫಸ್ಟ್ ಸರ್ವಿಸ್ ಬಿಡೋಕೆ ಹೋಗ್ತಾ ಇದ್ದೀನಿ. ಇವಾಗ ಆಲ್ರೆಡಿ 11:30 ಆಗಿದೆ ಮಾರ್ನಿಂಗು. ಕಾಲ್ ಮಾಡಿದ್ದೆ, ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೀನಿ. ಇವಾಗ ಸುಂದರಂ ಟೊಯೋಟಾ ಹತ್ರ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು, ಅದು ಇಂಜಿನ್ ಕವರ್ ಒಂದು ಹೇಳಿದ್ದೆ ನಾನು ಪಾರ್ಟು, ಅದೊಂದು ಆರ್ಡರ್ ಮಾಡಿ ಅದೊಂದು ಹಾಕಿಸ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ಬರೋಣ. ನಾನು ಫಸ್ಟ್ ಟೈಮು ಕ್ರಿಸ್ಟಾನ ಇಲ್ಲೇ ನೈಸ್ ರೋಡಲ್ಲೇ ಓಡಿಸಿ ಆವಾಗಲೇ ನಾನು ಫಿಕ್ಸ್ ಆಗಿದ್ದು ಕ್ರಿಸ್ಟಾನೇ ತೊಗೋಬೇಕು ಅಂತ. ಅದಾದಮೇಲೆ ನಾನು ಅಂದರೆ ಸೆಕೆಂಡ್ಸಲ್ಲಿ ತುಂಬ ಗಾಡಿಗಳು ಹುಡುಕ್ದೆ. ನಾನು ಎಷ್ಟು ಗಾಡಿಗಳು ಹುಡುಕ್ದೆ ಅಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಯಾವುದಾದ್ರೂ ಒಂದು ಪ್ಯಾನಲ್ ರೀಪೇಂಟೆಡ್ ಆಗಿರುತ್ತೆ, ಅಥವಾ ಏನಾದರೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲೇ ಸಿಗ್ತಾ ಇರಲಿಲ್ಲ ಸೆಕೆಂಡ್ಸಲ್ಲಿ. ಅದಕ್ಕೆ ಅದು ಒಂದು ಪ್ಲಸ್. ಆಮೇಲೆ 18 ಮಾಡಲ್ 16 ಮಾಡಲ್ಗೆ ಕ್ಲೋಸ್ ಟು 18 lakhs 20 lakhs ಹೇಳ್ತಿದ್ರು. ಅದಕ್ಕೆ ನಾನು ಆಮೇಲಿಂದ ಅಷ್ಟು ಕೊಡೋ ಬದಲು ನಾವು ಹೊಸದಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಶೋರೂಮ್ಗೆ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿ
ಪರ್ಫೆಕ್ಟ್ ಆಗಿರೋ ವೇರಿಯಂಟ್ GX+ ನನಗೆ ಬೇಕು ಅಂತ ಅಂದ್ಬಿಟ್ಟು ಆಮೇಲಿಂದ ಹೋಗಿ GX+ನ ಬುಕ್ ಮಾಡಿ, ಅದು ಬುಕ್ಕಿಂಗ್ ನಾನು ಮಾಡಿದ್ದು ಫೆಬ್ರವರಿ 1 ಎಕ್ಸಾಕ್ಟಾಗಿ 1ನೇ ತಾರೀಕು ಫೆಬ್ರವರಿ ಬುಕ್ಕಿಂಗ್ ಮಾಡಿದ್ದು. ಅದಾದಮೇಲೆ ಕರೆಕ್ಟಾಗಿ 2 ಮಂತ್ಸಿಗೆ ಡೆಲಿವರಿ ಕೊಡಿಸಿದ್ದಾರೆ ಸುಂದರಂ ಟೊಯೋಟಾದವರು. ನಾನು ರಾಜಾಜಿನಗರಲ್ಲಿರೋ ಭಾರತ್ ಟೊಯೋಟಾ ಹತ್ರ ಹೋಗಿದ್ದೆ. ಅವರು ಹೇಳಿದರು, ಬಟ್ ಅಲ್ಲಿ ಏನಂದರೆ ಅವರು ಹಳೆ ಡೀಲರ್ ಅಲ್ವಾ, ಅವ್ರಿಗೆ ಬುಕ್ಕಿಂಗ್ಸ್ ಜಾಸ್ತಿ ಇರುತ್ತೆ. ಅದೇ ಇವ್ರು ಸುಂದರಂ ಟೊಯೋಟಾ ಬಂದು ಹೊಸ ಡೀಲರು, ಇವ್ರಿಗೆ ಬುಕ್ಕಿಂಗ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇವರು ಹೇಳಿರೋ ಟೈಮ್ಗೆ ಬೇಗ ಕೊಡಿಸ್ತಾರೆ ಇವರು. ಅದಕ್ಕೆ ಇವ್ರ ಹತ್ರನೇ ನಾನು ಬುಕ್ಕಿಂಗ್ ಮಾಡಿ ಬಟ್ ಕ್ರಿಸ್ಟಾ ಮಾತ್ರ ಕಂಫರ್ಟು ಮತ್ತು ರಿಲಯಬಿಲಿಟಿಗೆ ನಾನು ತಗೊಂಡಿರೋದು. ಫ್ಯಾಮಿಲಿ ಕಂಫರ್ಟ್ಗೋಸ್ಕರ, ಆಮೇಲೆ ನಮಗೂ ಕಂಫರ್ಟ್ ಇರುತ್ತೆ ಅಂತ. ಬಟ್ ಡ್ರೈವ್ ಪ್ಲೆಷರ್ ಮಾತ್ರ ಸಖತ್ತಾಗಿದೆ ಕ್ರಿಸ್ಟಾದ. ಇನ್ನು ಫಸ್ಟ್ ಸರ್ವಿಸ್ ಆಗಿದ್ಮೇಲೆ ಎಲ್ಲಾದರೂ ಡ್ರೈವಲ್ಲಿ ಎತ್ಕೊಂಡು ಹೋದಾಗ ಅದೊಂದು ವೀಡಿಯೋ ಮಾಡ್ತೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಡ್ರೈವ್ದು ವೀಡಿಯೋ ಮಾಡೋಣ ಅಂತ ಇದ್ದೆ. ಎಲ್ಲ ಫ್ಯಾಮಿಲಿ ಎಲ್ಲ ಇದ್ವಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಮೊನ್ನೆ ಹೋಗಿರೋದನ್ನೂ ನಾನು ಮಾಡೋಕ್ಕೆ ಹೋಗಿಲ್ಲ. ಇವಾಗ ನೈಸ್ ರೋಡು ಎಕ್ಸಿಟ್ ಆಗಿದ್ದೇನೆ, ಲೆಫ್ಟಲ್ಲೇ ಬರುತ್ತೆ ಸುಂದರಂ ಟೊಯೋಟಾ. ಅದು AdBlue DPF ಟ್ಯಾಂಕ್ ಇದೆಯಲ್ಲ, ಅದೊಂದೇ ಪ್ರಾಬ್ಲಮ್. ಸರಿಯಾಗಿ ಮೇಂಟೈನ್ ಮಾಡಬೇಕು. ಆಮೇಲೆ ಸಿಟಿ ಯೂಸೇಜ್ ಜಾಸ್ತಿ ಮಾಡಬಾರ್ದು. ಆಮೇಲೆ ಆಕ್ಸೆಸರೀಸ್ ಎಲ್ಲ ನಾನು ಲಾಸ್ಟ್ ವೀಡಿಯೋದೆಲ್ಲ ತೋರಿಸಿದ್ದೀನಿ. ಫಾಗ್ ಲೈಟು ಹಾಕ್ಸಿದ್ದೀನಿ, ಆಮೇಲೆ ಹೆಡ್ಲೈಟ್ಸ್ ಚೇಂಜ್ ಮಾಡಿಸಿದ್ದೀನಿ ಹೊರಗಡೆ. ಅದು ಬಿಟ್ಟರೆ PPF ಮಾಡಿಸಿದ್ದೀನಿ ಕಂಪ್ಲೀಟ್ ಗಾಡಿ. PPF ಬಂದ್ಬಿಟ್ಟು ಕದ್ರಿವಾಹನ್ ಮೋಟಾರ್ ಕಂಪ್ನಿ ಅಂತ RR ನಗರದಲ್ಲಿ ಇದೆ, ಅವ್ರ ಹತ್ರ ಮಾಡಿಸಿರೋದು. ವೆಲಾಸ್ PPF ಅಂತ ಅಂದ್ಬಿಟ್ಟು ಬ್ರ್ಯಾಂಡು. 200 ಮೈಕ್ರಾನ್ಸು, 7 years ವಾರಂಟಿ. ಆ್ಯಂಟಿ ಯೆಲ್ಲೋಯಿಶು, ಇನ್ ಕೇಸ್ ಎಲ್ಲೋ ಏನಾದರೂ ಆದರೆ PPF ವಿತಿನ್ 7 years ಕಂಪ್ಲೀಟ್ ವಾರಂಟಿ ಕ್ಲೇಮ್ ಆಗುತ್ತೆ. ಹೊಸದಾಗೆ ರಿಮೂವ್ ಮಾಡಿ ಹಾಕ್ಕೊಡ್ತಾರೆ. ಆಮೇಲೆ ಪೇಂಟ್ ಬಂದ್ಬಿಟ್ಟು ನಿಮಗೆ ತೆಗಿಬೇಕಾದ್ರೆ ಪೇಂಟ್ ಬರಲ್ಲ. ಆಮೇಲೆ ಏನಾದರೂ ಬಬಲ್ಸು ಅಥವಾ ಪೀಲ್ ಆಫ್ ಆದರೆ ಏನಾದರೂ ಆದ್ರೂ ವಾರಂಟಿಯಲ್ಲಿ ಕ್ಲೇಮ್ ಆಗುತ್ತೆ. ಆಮೇಲೆ ಕೂಲಿಂಗ್ ಪೇಪರ್ ಹಾಕ್ಸಿದ್ದೀನಿ, ಒಳ್ಳೆ ಕೂಲಿಂಗ್ ಐತೆ ಇದು. ಬಟ್ PPF ವರ್ಕ್ ಮಾತ್ರ ಸಗದಾಗಿ ಮಾಡಿದ್ದಾರೆ. PPF ವರ್ಕು ನಾನೇನಕ್ಕೆ ಫಸ್ಟಲ್ಲೇ ಗಾಡಿ PPF ಮಾಡಿಸಿದ್ದು ಅಂದರೆ, ಸ್ಟೋನ್ ಚಿಪ್ಪಿಂಗ್ ಎಲ್ಲ ಆಯಿತು ಅಂದರೆ, ಆಮೇಲೆ ಪೇಂಟಲ್ಲಿಗೆ ಸರ್ಫೇಸ್ ಮೇಲೆ ಅಂತ ಪೇಂಟೇ ಇರೋಲ್ಲ. ಅದ್ರ ಬದಲು ನಾವು ಫಸ್ಟೇ PPF ಮಾಡಿಸಿಟ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು PPF ಮಾಡಿಸ್ಕೊಂಡ್ಬಿಟ್ರೆ ನಾನು ಫಸ್ಟಲ್ಲೇ. ಇನ್ನೂ ಎಷ್ಟು ಗಾಡಿ ತೊಗೊಂಡು 4 ದಿವಸಕ್ಕೆ ನಾನೆಲ್ಲ PPF ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ನಾನು. ಮೈನ್ ಪ್ರೊಟೆಕ್ಷನ್ ಇಂಪಾರ್ಟೆಂಟು ಹೊಸ ಗಾಡಿ. ಆಲ್ರೆಡಿ ನಾವು ಇವಾಗ ಎಕ್ಸಿಟ್ ಹತ್ರ ಬಂದಿದ್ದೀವಿ. ಎಕ್ಸಿಟ್ ಹತ್ರ ಇವಾಗ ಎಕ್ಸಿಟ್ ಆಗಿದ್ದೇನೆ, ಲೆಫ್ಟಲ್ಲೇ ಬರುತ್ತೆ ಸುಂದರಂ ಟೊಯೋಟಾ. ಸರ್ವಿಸಲ್ಲೇ ಹೆಂಗಿದ್ವಿ, ಆಮೇಲೆ ಹೆಂಗೆ ಮಾಡ್ತಾರೆ, ಆಮೇಲಿಂದ ಎಲ್ಲ ನಿಮ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ. ಎಂಡಿಂಗಲ್ಲೆಲ್ಲ ತೋರಿಸ್ತೀನಿ ಬಿಲ್ಲೆಲ್ಲ ಎಷ್ಟಾಗುತ್ತೆ. ಕ್ರಿಸ್ಟಾದು ಫಸ್ಟ್ ಸರ್ವಿಸ್ ಬಿಲ್ಲು, ಆಮೇಲೆ ಏನೇನು ಮಾಡಿಸಿದ್ದೀನಿ ಎಲ್ಲ ನಿಮಗೆ ಡೀಟೇಲಾಗೆ ಎಲ್ಲ ಆದ್ಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಬಂದ್ವಿ, ಇವಾಗ ಇಲ್ಲೇ ಲೆಫ್ಟಲ್ಲಿದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದೆ ಸುಂದರಂ ಟೊಯೋಟಾ. ನೈಸ್ ರೋಡಿಂದ ಇದು, ಇಲ್ಲಿಂದ ಬಂದರೆ ಇದು ನೈಸ್ ರೋಡು. ನೈಸ್ ರೋಡು ಇಂದ ಡೌನ್ ಆಗಿ ಬಂದರೆ ಇಲ್ಲಿ ಲೆಫ್ಟಲ್ಲೇ ಕಾಣಿಸುತ್ತೆ ನಿಮಗೆ ಸುಂದರಂ ಟೊಯೋಟಾ. ಒಳಗಡೆ ಹೋಗಿ ಇವಾಗ ಸರ್ವಿಸ್ ಮಾಡಿಸಿ ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ಫಸ್ಟ್ ಸರ್ವಿಸ್ ಮುಗೀತು. ಎಷ್ಟು ಬೇಗ ಮುಗೀತು ಅಂದರೆ ನಾನೇ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟೆ. ಇಲ್ಲಿ ನೋಡಿ ಟೈಮು, ನಾನು ಬಂದಿದ್ದು 11:15 ಬಂದೆ. ಇವಾಗ ನೋಡಿ ಟೈಮ್ 1:10 ಆಗಿದೆ. ಫಸ್ಟ್ ಸರ್ವಿಸ್ ಮುಗೀತು ಅಷ್ಟೇ. ಏನಿಲ್ಲ, ಜಸ್ಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಎಲ್ಲ, ಏನಾದರೂ ಆಗಿದೆಯಾ ಏನೋ ಅಂತ ಅಷ್ಟೇ. ಇನ್ಸ್ಪೆಕ್ಷನ್ ಮಾಡಿ ಇವಾಗ
ಅಷ್ಟೇ. ಬಿಲ್ ಎಷ್ಟಾಗಿದೆ ಅಂತ ನಾನು ಅಲ್ಲಿ ಮುಂದೆ ಸೈಡಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ಈಗ ನಿಮ್ಗೆ. ಫಸ್ಟ್ ಸರ್ವಿಸು ಬಿಲ್ ನೋಡೇ ನನಗೆ ಶಾಕ್ ಆಯಿತು, ತೋರಿಸ್ತೀನಿ ರೀ. ಬಟ್ ಕ್ವಿಕ್ ಸರ್ವಿಸ್ ಇತ್ತು, ನೆಕ್ಸ್ಟ್ ಲೆವೆಲ್ ಬೇಗ ಮಾಡಿಕೊಟ್ರು. ಥ್ಯಾಂಕ್ ಯು ಸುಂದರಂ ಟೊಯೋಟಾ ಸರ್ವಿಸ್ ಟೀಮ್. ಇಲ್ಲಿ ನೋಡಿ, ಇಲ್ಲಿ ಫ್ರೀ ಮೇಂಟೆನೆನ್ಸ್, 0 ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ. 1 ರೂಪಾಯಿ ನಾವು ಇವಾಗ ಪೇಮೆಂಟ್ ಮಾಡಿಲ್ಲ, ಓಕೆನಾ. ನಮ್ಮ ಅರ್ಜುನ ಇವಾಗ ಫುಲ್ ರೆಡಿ ಆಗಿದ್ದಾನೆ, ಬಟ್ ವಾಷಿಂಗ್ ಮಾಡಿಸಿಲ್ಲ. ಫೈನಲಿ ಮನೆ ಹತ್ರ ರೀಚ್ ಆದ್ವಿ ಗೈಸ್. ಇವಾಗ ಕಾರ್ನ ಪಾರ್ಕ್ ಮಾಡಿ ಬಿಲ್ ತೋರಿಸಿದ್ನಲ್ಲ, 0 ರೂಪೀಸ್ ಆಯಿತು. ಮೇಂಟೆನೆನ್ಸ್ ಅಷ್ಟೇ ಆಗೋದು ಫಸ್ಟ್ ಸರ್ವಿಸಲ್ಲಿ, ಬೇರೆ ಏನೂ ಆಗೋಲ್ಲ. ವಾಷಿಂಗ್ ಮಾಡಿಸಿಲ್ಲ ನಾನು, ಯಾಕಂದರೆ PPF ಆಗಿತ್ತಲ್ಲ ಮೊನ್ನೆ. 20 ಡೇಸ್ವರೆಗೂ ವಾಷಿಂಗ್ ಮಾಡಿಸ್ಬಾರ್ದು, ಯಾಕಂದರೆ ಅದು ಕಾರ್ನರ್ಸಲ್ಲೆಲ್ಲ ಕೂರ್ಸಿರ್ತಾರಲ್ಲ, ಆಮೇಲೆ ಅದು ಎದ್ದು ಬರೋ ಚಾನ್ಸಸ್ ಇರುತ್ತೆ. ಅದು ಬಂತು ಅಂದರೆ ಆಮೇಲೆ PPF ಮಾಡಿಸಿನೂ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ 20 ಡೇಸ್ವರೆಗೂ ನೋ ಪ್ರೆಷರ್ ವಾಶ್ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ನಾನು ಮಾಡ್ಸೋಕೆ ಹೋಗಿಲ್ಲ. ಜಸ್ಟ್ ಒಳಗಡೆ ಎಲ್ಲ ಇಲ್ಲಿ ನೋಡಿ, ಒಳಗಡೆ ಎಲ್ಲ ಗಲೀಜಾಗಿತ್ತು, ನಾನೇ ಕ್ಲೀನ್ ಮಾಡಿದೆ. ಮೊನ್ನೆ ಟ್ರಿಪ್ಗೆಲ್ಲ ಹೋಗಿದ್ವಲ್ಲ, ಅಷ್ಟೇ ಗೈಸ್. ಇವಾಗ ನೆಕ್ಸ್ಟು ಅಷ್ಟು ಸ್ಪೀಡ್ ಲಿಮಿಟ್ ಏನಿಲ್ಲ, ನಾರ್ಮಲಾಗೆ ಕ್ರೂಸ್ ಮಾಡೋಣ ಸಾಕು. ಇಂಜಿನ್ ಇನ್ನೂ ಲೈಫ್, ಅದು ಪಾರ್ಟ್ ಹೇಳಿದ್ನಲ್ಲ, ಅದು ಪಾರ್ಟ್ ಇನ್ನೂ ಬಂದಿಲ್ವಂತೆ, ಅದಕ್ಕೆ ಆರ್ಡ್ರ್ ಮಾಡಿದ್ದೀನಿ. ಇನ್ನೊಂದು ವೀಕ್ ಒಳಗಡೆ ಬರ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ.